ನಾನು ಈ ಸಂದರ್ಭದಲ್ಲಿ ಕೆಲವು ಆರೋಗ್ಯಕ್ಕೆ ರಿಲೇಟೆಡ್ ಟಿಪ್ಸೇ ಕೊಡೋಣ ಅಂತಾನೆ ಬಂದಿದ್ದೀನಿ. ಫಿಲಾಸಫಿಕಲ್ ಆಗಿ ಮಾತಾಡಿ ನಿಮ್ಮ ತಲೆ ಜಾಸ್ತಿ ತಿನ್ನೋದಿಲ್ಲ. ಮೊದಲನೇದಾಗಿ ಕೆಲವು ಹೆಣ್ಮಕ್ಳು ಚಿಕ್ಕವರಾದ್ರೂ ಸರಿ ದೊಡ್ಡವರಾದ್ರೂ ಸರಿ ತುಂಬಾ ಬಿಳಿ ಮುಟ್ಟು ಬರೋದು, ಆ ವಜೈನ ಅನ್ನೋ ಜಾಗದಲ್ಲಿ ಉರಿ ಆಗೋದು, ತುರ್ಕೆ ಆಗೋದು ಅನ್ನೋ ತುಂಬಾ ಜನ ನಮ್ಮ ಹತ್ರ ಬರ್ತಾರೆ. ಸೊ ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಏನು ಅಂದರೆ, ಆ ಜಾಗದ ಚರ್ಮ ಏನಿದೆ, ನಮ್ಮ ಫೇಶಿಯಲ್ ಸ್ಕಿನ್ನಿಗೆ ಎಷ್ಟು ಬೆಲೆ ಕೊಡ್ತೀವಿ, ಅದಕ್ಕೆ ಅಷ್ಟೆಲ್ಲ ಟ್ರೀಟ್ಮೆಂಟ್ ಇದು ಅಷ್ಟೆಲ್ಲ ಕೇರ್ ತಗೊಳ್ತೀವಿ. ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಸೆನ್ಸಿಟಿವ್ ಇರುವಂಥ ಏರಿಯಾ. ಆ ಜಾಗ ತೀರಾ ಒಣಕೊಂಡು ಇರಬಾರ್ದು, ತೀರಾ ನೀರಲ್ಲಿ ತೊಳ್ಕೊಂಡು ಫುಲ್ಲು ಮಾಯ್ಸ್ಟ್ ಆಗಿ ಕೂಡ ಇರಬಾರ್ದು. ಎರಡರ ಮಧ್ಯೆ ಬ್ಯಾಲೆನ್ಸ್ ಇರಬೇಕು. ಸೊ ಏನಾಗುತ್ತೆ, ನಮ್ಮ ಜೀವನ ಶೈಲಿ ಬದಲಾದಂಗೂ ನಮ್ಮ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಸಿಂದ ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ಸ್ಗೆ ಹೋಗಿದೆ. ಆ್ಯಂಡ್ ನಮ್ಮ ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಏನೋ ತೊಗೊಂಡ್ಬಿಟ್ವಿ, ಆದರೆ ನಮಗೆ ನೀರು ಹಾಕೊಳ್ಳದೆ ಸಮಾಧಾನ ಇಲ್ಲ ನಮ್ಮ ಭಾರತೀಯ ಜನರಿಗೆ. ಸೊ ನಾವು ಪ್ರತಿ ಸತಿ ಹೆಣ್ಮಕ್ಳು, ಎಸ್ಪೆಷಲಿ ಗಂಡು ಮಕ್ಳಿಗೆ ಈ ಪ್ರಾಬ್ಲಮ್ ಬರೋದಿಲ್ಲ. ಹೆಣ್ಮಕ್ಳು ಯಾವಾಗಾದರೂ ವಾಶ್ರೂಮ್ ಯೂಸ್ ಮಾಡುವಂಥ ಪರಿಸ್ಥಿತಿ ಬಂತು ಅಂತಂದರೆ ಪ್ರತಿ ಸತಿನೂ ಆ ಫೋರ್ಸ್ಫುಲ್ಲಾಗಿ ಬರೋ ವಾಟರನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ನಮ್ಮ ವಜೈನಾ ಅನ್ನೋ ಅಂಗ ಏನಿದೆ, ಇದು ಸೆಲ್ಫ್ ಕ್ಲೆನ್ಸಿಂಗ್, ಅದು ತನ್ನಂತಾನು ಕ್ಲೀನ್ ಮಾಡ್ಕೊಳ್ಳೋಂಥ ಆರ್ಗನ್. ಈ ಫೋರ್ಸ್ಫುಲ್ ವಾಟರ್ ಒಳಗೆ ಹೋದಾಗ ಏನಾಗುತ್ತೆ, ಒಂದು ವಾಟರಿಂದ ಆಗೋ ಇನ್ಫೆಕ್ಷನ್ ಕೆಳಗೆ ಬರ್ಬೋದು, ಇನ್ನೊಂದು ಆ ಜಾಗನ ಅದು ಒಂಥರ ಗಾಯದ ಥರ ಮಾಡುತ್ತೆ. ಆ ಗಾಯ ನಿಮಗೆ ಗೊತ್ತಾಗಲ್ಲ, ಸಣ್ಣ ಸಣ್ಣ ಮೈಕ್ರೋಸ್ಕೋಪಿಕ್ ಅದು ಗಾಯಗಳಾಗುತ್ತೆ. ಆ ಗಾಯಗಳಿಂದ ನಿಮಗೆ ಉರಿ ಆಗುವಂಥದ್ದು, ಡ್ರೈನೆಸ್ ಜಾಸ್ತಿ ಆಗುವಂಥದ್ದು, ಇನ್ಫೆಕ್ಷನ್ ಬರುವಂಥದ್ದು ಆಗುತ್ತೆ. ಮತ್ತು ಅಲ್ಲಿ ಲೋಕಲಿ ಕೂಡ ಗುಡ್ ಬ್ಯಾಕ್ಟೀರಿಯಾ ಇದೆ. ನಮ್ಮ ಹೊಟ್ಟೆ ಒಳಗೆ ಹೇಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳಿವೆಯೋ ಅದೇ ಥರ ಆ ಜಾಗದಲ್ಲೂ ಕೂಡ ಒಳ್ಳೆಯ ಬ್ಯಾಕ್ಟೀರಿಯಾಗಳಿವೆ. ಆ ಒಳ್ಳೆಯ ಬ್ಯಾಕ್ಟೀರಿಯಾನ ನಾವು ಫೋರ್ಸ್ಫುಲ್ಲಾಗಿ ವಾಶ್ ಮಾಡಿ ತೆಗಿತಾ ಇದ್ದೀವಿ. ಸೊ ಅದನ್ನು ತೆಗೆದುಬಿಟ್ರೆ ಆ ಲೋಕಲ್ ಇಮ್ಯುನಿಟಿನೇ ಡ್ರಾಪ್ ಆಗಿಬಿಡತ್ತೆ. ಸೊ ಆವಾಗ ಎಷ್ಟೊಂದು ಜನಕ್ಕೆ ಪದೇ ಪದೇ ಇನ್ಫೆಕ್ಷನ್ ಆಗುತ್ತೆ. ಸೊ ಇದೊಂದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ರಿಲೇಟೆಡ್ ಮತ್ತು ಬಿಸಿ ಬಿಸಿ ನೀರಲ್ಲಿ ಏನಾದರೂ ಇಚ್ಚಿಂಗು ಬರ್ನಿಂಗ್ ಆಯಿತು ಅಂದರೆ ಹಾಕೋತಾರೆ ಸಮಾಧಾನ ಆಯಿತು ಅಂತ, ಅದು ಕೂಡ ಮಾಡಬಾರ್ದು. ನೀವು ಸ್ನಾನ ಮಾಡುವಾಗ ಏನು ಬಿಸಿ ನೀರು ತಾಗುತ್ತೋ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಬಿಸಿ ನೀರು ಹಾಕಕ್ಕೆ ಹೋಗಬಾರ್ದು ಆ ಜಾಗಕ್ಕೆ. ಮತ್ತು ಸೋಪು, ಬೇರೆ ಯಾವ ಕೆಮಿಕಲ್ ಪ್ರಾಡಕ್ಟ್ಸನ್ನು ಕೂಡ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ತನ್ನಂತಾನು ನಾರ್ಮಲ್ ಏನು ನೀವು ಸ್ನಾನ ಮಾಡುವಾಗ ಹೊರಗಡೆ ಚರ್ಮ ಏನು ಕ್ಲೀನ್ ಮಾಡ್ಕೊತೀರೋ ಅಷ್ಟು ಸಾಕಾಗುತ್ತೆ. ಇನ್ನು ಹೇರ್ ರಿಮೂವಲ್ ಅಂತ ಬಂದರೆ ಆ ಜಾಗ ಒಂದು ಸ್ವಲ್ಪ ಸೆನ್ಸಿಟಿವ್ ಆಗಿರೋಂಥ ಜಾಗ, ಒಬ್ಬೊಬ್ಬರಿಗೆ ಒಂದೊಂದು ಸೂಟ್ ಆಗುತ್ತೆ. ನಾನು ಹೇಳ್ದಂಗೆ ಆ ಜಾಗ ಫೇಶಿಯಲ್ ಸ್ಕಿನ್ಗಿಂತ ಒಂದು ಹೆಜ್ಜೆ ಜಾಸ್ತಿ ಸೆನ್ಸಿಟಿವ್ ಇರುತ್ತೆ. ಸೊ ನೀವು ರೇಸರ್ ಉಪಯೋಗಿಸ್ತೀರಾ, ವ್ಯಾಕ್ಸಿಂಗ್ ಇದು ಮಾಡ್ತೀರಾ, ಲೇಸರ್ ಮಾಡ್ತೀರಾ, ಅದು ಪ್ರತಿಯೊಂದು ಪ್ರಾಡಕ್ಟಿನ ಟಾಲರೆನ್ಸು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನಿಮ್ಮ ಟಾಲರೆನ್ಸನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಹೆಚ್ಚಾಗಿ ಆ ಜಾಗನ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾವಾಗ ಸಾಧ್ಯವೋ ಆವಾಗ ನೀವು ಯೂರಿನ್ ಪಾಸ್ ಮಾಡೋದಕ್ಕೆ ನೋಡಿ. ಅಂದರೆ ಪ್ರತಿ 3-4 ಗಂಟೆಗೊಮ್ಮೆ ನಿಮಗೆಲ್ಲಿ ಅನುಕೂಲ ಸಿಗುತ್ತೋ, ಅನುಕೂಲ ಇದೆ ಅಂತಾದರೆ ನಾಪಿಸ್ಕೊಂಡು ಹೋಗ್ಬಿಡಿ. ಇಲ್ಲದೇ ಇದ್ದರೆ ಆ ಮೂತ್ರಕೋಶದ ಎಲಾಸ್ಟಿಸಿಟಿಯಿಂದ ಆಗುವಂಥ ತೊಂದರೆಗಳು ಮಹಿಳೆಯರಲ್ಲಿ ಸ್ವಲ್ಪ ಬೇಗ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಒಂಚೂರು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಪ್ಲಸ್ ನಮಗೆ ಪ್ರತಿ ತಿಂಗಳಾದರೆ ರಕ್ತ ಕಳ್ಕೊಳ್ತಾನೆ ಇರ್ತೀವಿ. ಸೊ ನಮ್ಮ ರಕ್ತದಲ್ಲಿ ಕಬ್ಬಿಣಾಂಶ ಮತ್ತು ಐರನ್ ಮತ್ತು ಬೇರೆ ವಿಟಮಿನ್ಗಳನ್ನು ಕಾಪಾಡ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಆಹಾರ ಪದ್ಧತಿಯಲ್ಲಿ ಜಾಸ್ತಿ ನುಗ್ಗೆ ಸೊಪ್ಪು, ಐರನ್ ರಿಚ್ ಡಯಟ್ ಅಂತ ಹೇಳ್ತೀವಿ, ಕಬ್ಬಿಣಾಂಶ ಜಾಸ್ತಿ ಇರೋದು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಬೆಲ್ಲ ಮತ್ತು ಖರ್ಜೂರ ಮತ್ತು ನಾನ್ ವೆಜ್ ಐಟಮ್ಸ್ ಕೆಲವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ನಾವು ದೈಹಿಕ ಆರೋಗ್ಯವನ್ನು ನಾವು ಖಂಡಿತ ಕಾಪಾಡ್ಕೊಳ್ಬೋದು. ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಿ, ನಿಮಗೆ ಮುಟ್ಟಾದಾಗ ಕೂಡ ನಿಮ್ಮ ಟಾಲರೆನ್ಸಿಗೆ ತಕ್ಕಂಗೆ ವ್ಯಾಯಾಮ ಮಾಡ್ಬೋದು. ವ್ಯಾಯಾಮ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಖಂಡಿತ ವ್ಯಾಯಾಮ ಮಾಡಿ, ನಡೀರಿ. ಹಾಗೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಈ ಥರ ವಿಡಿಯೋಸು ಇದು ಎಲ್ಲ ನೋಡಿ ಮತ್ತು ಹೊರಗಡೆ ಜನರ ಜೊತೆ ಬೆರೆತು ಮಾತಾಡಿ ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಸ್ಕೊಂಡು ಸದೃಢರಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.